ಇವತ್ತು ಒಂದು ನಮ್ಮ ಸರ್ಕಾರದಿಂದ ಏನೇನು ಈ ಖಾತೆ ಮಾಡಬೇಕು ನಮ್ಮ ಕಾರ್ಪೊರೇಷನ್ಗಳು ಅಂತೇಳಿ ಏನು ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಇದು ಬಹಳ ಒಂದು ಬಡ ಜನರಿಗೆ ಬಹಳ ಖುಷಿಯಾದಂಥ ವಿಚಾರ. ಒಂದು ವರ್ಷದ ಹಿಂದೆ ಈ 10 ಕಾರ್ಪೊರೇಷನ್ಗೆ ಯಾರ್ಯಾರು MLAಗಳು ಸಂಬಂಧ ಬರ್ತಾರೋ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬಿ ಖಾತೆಗಳು ಬೆಂಗಳೂರಲ್ಲಿ ಅಲ್ಲೆಲ್ಲ ಬಿ ಖಾತೆಗಳು ಕೊಡ್ತಿದ್ದೀವಿ ಸರ್. ನಮ್ಮ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲೂ ನೀವು ಬಿ ಖಾತೆಗಳು ಕೊಟ್ಟರೆ ಬಹಳಷ್ಟು ಮಂದಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಒಂದು ಮನವಿಯನ್ನು ಮಾಡಿದ್ವಿ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂಥ ಭಗತಿ ಸುರೇಶ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ವಿಷಯವನ್ನು ತಗೊಂಡಿದ್ದಾರೆ. ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಒಟ್ಟು 35,568 ಪ್ರಾಪರ್ಟೀಸ್ ಬರುತ್ತೆ ಬಿ ಖಾತಾ ಕೆಳಗಡೆ ಬರೋವು ಅನಧಿಕೃತ ಅನ್ಬೋದು. ಅದರಲ್ಲಿ ವಸತಿ 11,423, ವಾಣಿಜ್ಯ 52,001, 5,000 ಕಾಪಿ ಎಲ್ಲರಿಗೆ ಕಳಿಸ್ಕೊಡ್ತೀವಿ. ವಾಣಿಜ್ಯ ಬಂದ್ಬಿಟ್ಟು 5,201, ಕೈಗಾರಿಕೆ 265, ಖಾಲಿ ನಿವೇಶನಗಳು 12,679. ಇವರೆಲ್ಲರಿಗೆ ನಾವೇನು ನಮ್ಮ ಸರ್ಕಾರದ ಆದೇಶ, ಒಬ್ಬರು ಮಾಧ್ಯಮ ಮಿತ್ರ ಕೇಳ್ತಿದ್ರು ಈ ಡ್ರೈವ್ ಏನ್ ಸ್ಪೆಷಲ್ ಡ್ರೈವ್ ಇಲ್ಲಾಂದ್ರೆ ಕಂಟಿನ್ಯೂಸ್ ನಡೀತಿರುತ್ತೆ ಅಂತೇಳಿ. ಇದಕ್ಕೆ 3 ತಿಂಗಳು ಅವಧಿ ಇರುತ್ತೆ. ಈ ಅವಧಿಯಲ್ಲಿ 3 ತಿಂಗಳಲ್ಲಿ ನಾವು ರೆಗ್ಯುಲರೈಸ್ ಯಾವ ಪ್ರಾಪರ್ಟೀಸ್ ಮಾಡ್ತೀವಿ ಅಂದ್ರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 10, 2024 ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿರುತ್ತೋ ಅಂತ ಪ್ರಾಪರ್ಟೀಸ್ಗೆಲ್ಲ ನಾವು ರೆಗ್ಯುಲರೈಸ್ ಮಾಡ್ತೀವಿ. ಆಫ್ಟರ್ ಸೆಪ್ಟೆಂಬರ್ 10 ಮೇಲೆ ನಡೆದಂತ ರಿಜಿಸ್ಟ್ರೇಷನ್ಸ್ಗೆ ನಾವು ಮಾಡ್ತಾ ಇಲ್ಲ, ಯಾಕಂದ್ರೆ ಸರ್ಕಾರದ ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ. ಮತ್ತೆ ಅದರ ಜೊತೆಗೆ ಇವತ್ತು ಈ 35,000 ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ದು ಉದ್ದೇಶ, ನಮ್ದಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮೆಲ್ಲ ಕಾರ್ಪೊರೇಟರ್ಸ್ ಅವರು, ನಮ್ದು ಕಮಿಷನರ್ ಅವ್ರ ಉದ್ದೇಶ ಅಂದ್ರೆ ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ದಳಾಳಿಗಳು, ಮಿಡಲ್ ಮ್ಯಾನ್ಗಳು ಬಹಳಷ್ಟು ಮಂದಿ ಹೇಳ್ಕೊಂಡು ನಿಮಗೆ ನಾನು ಖಾತಾ ಮಾಡಿಸ್ಕೊಡ್ತೀನಿ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಬಂದು ಜನರನ್ನು ಪೀಡಿಸ್ಕೊಂತಿದ್ದಾರೆ. ಇವು ಆಗದ್ ಬೇಡ. ನಮ್ಮ ಬಳ್ಳಾರಿಯಲ್ಲಿ ಜನಕ್ಕೆ ತೊಂದರೆ ಆಗೋದು ಬೇಡ. ಈಗಾಗಲೇ ಅವ್ರು 2 ಪಟ್ಟು ಟ್ಯಾಕ್ಸ್ ಕಟ್ತಾರೆ. ಆ 2 ಪಟ್ಟು ಟ್ಯಾಕ್ಸ್ ಕಟ್ಟಾಗ ಅಷ್ಟಕ್ಕೆ ಅವ್ರು ಭಾರ ಆಗಿರುತ್ತೆ. ನೀವು ಹೇಳ್ದಂಗೆ ಇಷ್ಟಕ್ಕೆ ಮುಂಚೆ ಕೂಡ ಕೆಲವು ಜನ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದಾರೆ ಕೆಲವು ಜನ. ಆದ್ರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದಾಗ ನಾವು ಬಹಳ ಜನ ಅಂತವ್ರ ಕೂಡ ಮಾತಾಡಿದ್ವಿ, ಈ ತರ ನೀವು ಇಷ್ಟಕ್ಕೆ ಮುಂಚೆ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದೀವಿ, ಈಗ ಮತ್ತೆ ರೆಗ್ಯುಲೈಸ್ ಮಾಡ್ಬೇಕಂದ್ರೆ ನೀವು ಟ್ವೈಸ್ ಆಗಿ ನೀವು ಡಬಲ್ ಟ್ಯಾಕ್ಸೇಷನ್ ನೀವು ಕಟ್ಟಬೇಕಾಗುತ್ತೆ 1 ವರ್ಷಕ್ಕೆ ಅಂದಾಗ ಅವರೆಲ್ಲ ಮುಕ್ತವಾಗಿ ಒಪ್ಕೊಂಡು, ಇಲ್ಲ ಸರ್ ನಮ್ಗೆ ರೆಗ್ಯುಲೈಸ್ ಆಗಿ ನಮ್ಗೊಂದು ಡಾಕ್ಯುಮೆಂಟ್ ನಮ್ ಕೈಗೆ ಬಂದ್ಬಿಟ್ರೆ ಸಾಕು, ನಾವು ಟ್ಯಾಕ್ಸ್, ಯಾಕಂದ್ರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ತಿದ್ವಿ, ರೆಗ್ಯುಲೈಸ್ ಆಗುತ್ತೋ ಇಲ್ಲ ಅನ್ನೋ ಭಯದಲ್ಲಿ ಕಟ್ತಿದ್ವಿ. ಈಗ ಸರ್ಕಾರದ ಕಡೆಯಿಂದ ನಮ್ಗೆ ಆದೇಶ ಬಂದಿದೆ, ರೆಗ್ಯುಲೈಸ್ ಆಗುತ್ತೆ ಅಂತ ನಂಬಿಕೆ ಇದ್ದಾಗ ನಾವು ಕಟ್ಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಅವರು ನಮ್ಗೆ ಒಪ್ಕೊಂಡು. ಇಷ್ಟಕ್ಕೆ ಮುಂಚೆ ನಮ್ಮ UD ಮಿನಿಸ್ಟರ್ ಇದರಲ್ಲೆಲ್ಲ ಚರ್ಚೆ ಆದಾಗ 3 ವರ್ಷ ಟ್ಯಾಕ್ಸ್ ವಸೂಲ್ ಮಾಡೋಣ, 4 ವರ್ಷ ಟ್ಯಾಕ್ಸ್ ವಸೂಲ್ ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ UD ಮಿನಿಸ್ಟರ್ ಅವರು ಬೇಡ ಜನರಿಗೆ ತೊಂದರೆ ಆಗೋದು ಬೇಡ, ಬಹಳಷ್ಟು ಕಾರ್ಪೊರೇಷನ್ಸ್ ಎಲ್ಲ ಅವ್ರು ಮುಂಚೆನೆ ದುಡ್ಡು ಕಟ್ಟಿದ್ದಾರೆ, ಕೆಲವು ಜನ ಕಟ್ಟದಂಗಿದ್ದಾರೆ, ತೊಂದರೆ ಆಗಬಾರ್ದು, ಸಿಂಗಲ್ ಸ್ಲ್ಯಾಬ್ ಮಾಡ್ಕೊಂಡು 1 ವರ್ಷಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಡಿಸಿಷನ್ ಆಯ್ತು. ಅದೇ ರೀತಿಯಲ್ಲಿ ಇವತ್ತು ದಳಾಳಿಗಳನ್ನ ನಾವು ತಡೆ ಹಾಕ್ಬೇಕಂತೇಳಿ ನಾವು ಮೇಯರ್ ಅವರು, ಕಮಿಷನರ್ ಅವರು, ನಮ್ಮ ಕಾರ್ಪೊರೇಟರ್ಗಳು ಒಂದು ಡಿಸಿಷನ್ ಮಾಡಿದ್ವಿ. ಏನಂದ್ರೆ ನಮ್ಮ ವಾಲಂಟಿಯರ್ಸ್ನೇ ನಾವು ನೇಮಕ ಮಾಡಿ, ಒಂದು ಏರಿಯಾ ವೈಸ್ ನಾವು ನೇಮಕ ಮಾಡಿ, ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಅನ್ನು ಕೊಟ್ಟು ನಾವೇ ಯಾರ್ಯಾರು ಇಂಥ ಆಸ್ತಿಗಳು ಬಂದಿರ್ತಾರೋ ಅಂಥವ್ರ ಕಡೆ ನಾವು ಮನೆಗೆ ಹೋಗಿ ನಾವೇ ಡಾಕ್ಯುಮೆಂಟ್ಸ್ ಅನ್ನು ಕಲೆಕ್ಟ್ ಮಾಡಿ ಅದನ್ನ ನಾವು ಕಾರ್ಪೊರೇಷನ್ ತಗೊಂಡ್ಬಂದು ಅವ್ರಿಗೆ ನಾವೆಲ್ಲ ಸಿಂಗಲ್ ವಿಂಡೋದಲ್ಲಿ ನಮ್ಮ ವಾಲಂಟಿಯರ್ಸ್, ನಮ್ಮ ಕಾರ್ಪೊರೇಟರ್ಸ್, ಯಾವ ಏರಿಯಾಗೆ ಸಂಬಂಧಪಟ್ಟಂತ ಕಾರ್ಪೊರೇಟರ್ಸ್ ಇರ್ತಾರೆ, ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ಅವ್ರ ಕೈಯಿಂದನೇ ಕಾರ್ಪೊರೇಷನ್ ತಗೊಂಡ್ಬಂದು ನಾವೇ ಅದನ್ನ ಕ್ಲಿಯರ್ ಮಾಡಿ ಅವ್ರ ಮನೆಗೆ ಬಿ ಖಾತಾವನ್ನು ತಲುಪಿಸೋ ಜವಾಬ್ದಾರಿ ಇವತ್ತು ನಾವಾಗಿರ್ಬೋದು, ನಮ್ಮ ಮೇಯರ್ ಆಗಿದ್ದವ್ರದ್ದು ಇಂಥ ಕೆಲಸಕ್ಕೆ ಕೈ ಹಾಕಿದ್ವು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ನಾವು ಜನತೆ ಕೂಡ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಬಿ ಖಾತಾ ವಿಚಾರದಲ್ಲಿ ನೀವು ಯಾವುದೋ ಒಂದು ಮಿಡಲ್ ಮ್ಯಾನ್ ತಗೊಂಡು ನಾವು ಕಾರ್ಪೊರೇಷನ್ ಬಂದ್ರೆ ಅವ್ರ ಕೆಲಸ ಆಗಲ್ಲ. ನೇರವಾಗಿ ಏನಿದ್ರು ಇಂಥ ವಾಲಂಟಿಯರ್ಸ್ ನಮ್ಮ ಟೋಲ್ ಫ್ರೀ ನಂಬರ್ಗೆ ನಂದು ಬಿ ಖಾತಾ ಆಸ್ತಿ ಇದೆ, ನೀವು ಬಂದು ನಮ್ಮ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಿಮ್ಮ ಆಫೀಸ್ ಎಲ್ಲಿದೇನೋ ಅಂತ ಕಡೆ ನಾನು ಬಂದು ನಿಮ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂದ್ರೆ ಅಷ್ಟೇ ಅವ್ರ ಕೆಲಸ. ಮಿಕ್ಕಿದೆಲ್ಲ ನಾವು 7 days ಅಲ್ಲಿ ಟೋಟಲ್ ಪ್ರೊಸೀಜರ್ ಅನ್ನು ಕ್ಲಿಯರ್ ಮಾಡಿಕೊಂಡು 8th ಇಂದ 10th ಡೇಗೆ ಅವ್ರ ಮನೆಗೆ ನಾವು ಟ್ಯಾಕ್ಸ್ ರಿಸಿಪ್ಟ್ಸ್ ನ ಮತ್ತೆ ಏನ್ ಬಿ ಖಾತಾನ ಅವ್ರ ಮನೆಗೆ ತಲುಪಿಸು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಚೆಕ್ ಲಿಸ್ಟ್ ಎಲ್ಲ ಇದೆ, ನಿಮಗೂ ಕಳಿಸಿದ್ದೀನಲ್ಲ.
ಸಬ್ಮಿಟ್ ಮಾಡ್ಬೋದು ಇರುತ್ತೆ. ಅವ್ರಿಗೆ ನಾವು ಟೋಲ್ ಫ್ರೀ ನಂಬರ್ ಫೋನ್ ಮಾಡ್ಬೋದು. ವಾಲಂಟಿಯರ್ಸ್ ಕಾರ್ಪೊರೇಟ್ಸ್ ಬಂದು ಅವ್ರ ಮನೆಗೆ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಒಂದು ಗವರ್ಮೆಂಟ್ ಆಫೀಸ್ ಅಲ್ಲಿ ಇದ್ದ ತಕ್ಷಣ ಅಲ್ಲಿ ಏನು ಹೋದ್ರೆ ನಮ್ ಕೆಲಸ ಆಗುತ್ತೋ ಇಲ್ಲೋ, ಅವ್ರಿಗೆಲ್ಲ ಹೆಡ್ ವಾಲಂಟಿಯರ್ ಆಗಿ ನಾನೇ ಇರ್ತೀನಿ. ಟೋಲ್ ಫ್ರೀ ನಂಬರ್ ಒಂದು 2 ನಂಬರ್ ಅಪ್ಲೈ ಮಾಡಿದೀವಿ. ಆದಷ್ಟು ಬೇಗ ನಿಮ್ ಮೀಡಿಯಾದವ್ರಿಗೆ ಕಳಿಸ್ಕೊಡ್ತೀನಿ ಒಂದು 2-3 ದಿವಸದಲ್ಲಿ. ಅದಕ್ಕೆ ಇಲ್ಲ, ನಮ್ಮವರೇ ತುಂಬ್ತಾರೆ. ಇಲ್ಲಿ ಬೇಕಂದ್ರೆ ಕಾರ್ಪೊರೇಷನ್ ಬಂದ್ರೆ ಇಲ್ಲಿ ನಮ್ ವಾಲಂಟಿಯರ್ಸ್ ಇರ್ತಾರೆ, ಇಲ್ಲಿ ತುಂಬ ಕೊಡ್ತಾರೆ ಅವರು. ನಾನು ಅದಕ್ಕೆ ಹೇಳ್ತೀನಿ, ಈಗ 35,000 3 ತಿಂಗಳು ಟೈಮ್ ಇದೆ. ಜನಕ್ಕೆ ಏನಾಗ್ಬಿಡ್ತಂದ್ರೆ ನಂದಾಗುತ್ತೋ ಇಲ್ಲ ನಿಂದಾಗುತ್ತೋ ಇಲ್ಲ ಅಂದ್ರೆ ಕಾತ್ರದಲ್ಲಿ ಬಂದ್ಬಿಡ್ತಾರೆ ಅವರು ಅರ್ಜೆಂಟ್ ಆಗಿ. ಪಾಪ ನಂದು ಭಯ ಹಾಗೆ 3 ತಿಂಗಳು ದಾಟೋದ್ರೆ ನನ್ನ ರೆಗ್ಯುಲೈಸ್ ಆಗುತ್ತೆ ಅಂತ. ಅದಕ್ಕೆ ನಿಮ್ಮ ಮೂಲಕ ಅವ್ರಿಗೆ ಏನ್ ತಿಳಿಸ್ತೀನಿ ಅಂದ್ರೆ, ನಿಮ್ ಏರಿಯಾದಲ್ಲಿ ನಾವ್ ಯಾರು ಇಟ್ಟಿರ್ತೀವಿ, ನಿಮ್ ಕಾರ್ಪೊರೇಟ್ ಇರ್ತಾರೆ, ಇಲ್ಲಾಂದ್ರೆ ನಿಮಗೆ ಗೊತ್ತಿದ್ದವ್ರು ಇರ್ತಾರೆ, ನಮ್ ವಾಲಂಟಿಯರ್ಸ್ ಯಾರು ನಾವು ಏರಿಯಾ ವೈಸ್ ಅನೌನ್ಸ್ ಮಾಡ್ತೀವಿ, ಅವ್ರಿಗೆ ಕೊಟ್ಬಿಟ್ರೆ ಅವರೇ ತಗೊಂಡ್ಬಂದು ನಿಮ್ ಮನೆಗೆ ತಲುಪಿಸ್ಕೊಡ್ತಾರೆ. ಅಲ್ಲಿಷ್ಟು ನಾವು ಏರಿಯಾ ವೈಸ್ ಅಲ್ಲೇ ಅನೌನ್ಸ್ ಮಾಡ್ತೀವಿ, ಜನಕ್ಕೆ ಗೊತ್ತಾಗಂಗೆ ಅಲ್ಲೇ ಒಂದು ಬ್ಯಾನರ್ ಇನ್ನೊಂದು ರೀತಿಯಲ್ಲಿ ಹಾಕಿ ಅಲ್ಲೇ ಅದೇ ರೀತಿಯಲ್ಲಿ ಜನ ಅವ್ರ ಹತ್ರ ಕೋಆರ್ಡಿನೇಟ್ ಮಾಡ್ಕೊಂಡು ನಮ್ ಟೋಲ್ ಫ್ರೀ ನಂಬರ್ ಇರುತ್ತೆ. ಕಂಪ್ಲೇಂಟ್ಸ್ಗೋಸ್ಕರ ನಮ್ ಕಮಿಷನರ್ ಅವರು ಒಂದು ನಂಬರ್ ಲಾಂಚ್ ಮಾಡ್ತಿದ್ದಾರೆ. ಯಾರಿಗನ್ನ ಈ ಬೇಕಾದ ವಿಚಾರದಲ್ಲಿ ಏನಾರ ಕಂಪ್ಲೇಂಟ್ಸ್ ಆಗಿರ್ಬೋದು, ಯಾರನ್ನ ಅವ್ರನ್ನ ತೊಂದರೆ ಕೊಡೋದು ಆಫೀಸರ್ಗಳು ಏನಾರ ಆದಾಗ ಅವ್ರಿಗೂ ಮೆಸೇಜ್ ಹೋಗುತ್ತೆ, ನಮಗೂ ಮೆಸೇಜ್ ಬರುತ್ತೆ, ನಮ್ಮ ಮೇಯರ್ ಅವ್ರಿಗೂ ಬರುತ್ತೆ. ವಾರ್ಡ್ ಮಾಡ್ತಾರೆ, ಅದೇ ನಾನು ಹೇಳ್ತಿರೋದು. ನಮ್ಗೆ ವಾಲಂಟಿಯರ್ಸ್ ಇರ್ತಾರಲ್ಲ, ಅಲ್ಲಿ ಒಂದು ಏನೋ ಒಂದು ನಾವು ಇಷ್ಟಕ್ಕೆ ಮುಂಚೆ ಒಂದು ಫಾರ್ಮ್ 2 ಒಂದು ಅಭಿಯಾನ ನಾನು ಮಾಡಿದ್ನಲ್ಲ, ಸೇಮ್ ಅದೇ ರೀತಿಯಲ್ಲಿ ಮಾಡ್ತಾರೆ. ತೆರಿಗೆ ಸೇಮ್ ಅಲ್ಲ. ಈ ಖಾಲಿ ನಿವೇಶನಗೆ ಎಷ್ಟಾಗುತ್ತೆ ಅಂತ ಹೇಳಿ ನಮ್ ಕ್ಯಾಲ್ಕುಲೇಷನ್ ಒಂದು ಚಾಟ್ ಇರುತ್ತೆ. ಆ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಈಗ ಅದಕ್ಕೊಂದು 10 ರೂಪಾಯಿ ಬಂತಪ್ಪ ಖಾಲಿ ನಿವೇಶನಕ್ಕೆ, ಡಬಲ್ ಟ್ಯಾಕ್ಸೇಷನ್ ಅಲ್ಲ, 20 ರೂಪಾಯಿ ಕಟ್ಸ್ಕೊಂಡು ರೆಗ್ಯುಲೈಸ್ ಮಾಡ್ಕೊಡ್ತೀವಿ. ಮನೆ ಇದ್ರೆ ಅದಕ್ಕೊಂದು 50 ರೂಪಾಯಿ ಫಿಕ್ಸ್ ಆಯ್ತು ಅನ್ಕೊಳ್ಳಿ, ನಾವು ರೆಗ್ಯುಲೈಸ್ ಮಾಡ್ಬೇಕಂದ್ರೆ 100 ರೂಪಾಯಿ ಕಟ್ಕೊಂಡು ರೆಗ್ಯುಲೈಸ್ ಮಾಡ್ತೀವಿ. ಈಗ ಹಾಗೆ ನಿನ್ನೆ CM ಅವ್ರು ಲಾಂಚ್ ಮಾಡಿದ್ದಾರೆ. ನಾವು ಸೋಮವಾರದಿಂದ ಸ್ಟಾರ್ಟ್ ಮಾಡೋಣ. ಎಲ್ಲ ವಾರ್ಡ್ ಅರ್ಜಿ ಕೊಡ್ಬೋದು, ಆದ್ರೆ ನಮ್ ವಾಲಂಟಿಯರ್ಸ್ ನಾನು ಹೇಳ್ತಿರೋದು ಸೋಮವಾರದಿಂದ ವಾರ್ಡ್ ವೈಸ್ ಮಾಡ್ಬೇಕು ಅನ್ಕೊಂಡಿದ್ವಿ. 7 ಡೇಸ್ ಇಲ್ಲಂದ್ರೆ 10 ಡೇಸ್ ಅಲ್ಲಿ ಅವ್ರ ಮನೆಗೆ ತಲುಪಿಸ್ತೀವಿ. 7 ವರ್ಕಿಂಗ್ ಡೇಸ್ ಅಂತ. 7 ವರ್ಕಿಂಗ್ ಡೇಸ್ 7 ವರ್ಕಿಂಗ್ ಡೇಸ್ 10 ಡೇಸ್ ಆಗುತ್ತೆ. ಸಂಡೇ ಒಂದು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.